ಉಪಯುಕ್ತವಾದ ಸಂದೇಶ ಅದನ್ನು ಭಗವಂತ ನೀಡಿದ್ದಾನೆ. ನಾನೀಗ ಒಂದು ಗಂಟೆ ಮುಂದೆ ಒಂದು ಕಡೆಯಲ್ಲಿ ಮಹಿಳೆಯರ ಸಭೆಯಲ್ಲಿ ಹೇಳಿದೆ, ಇದಕ್ಕೆ ಮುಖ್ಯ ಹೊಣೆಗಾರಿಕೆ ಮಹಿಳೆಯರು. ಇವತ್ತು ಭ್ರಷ್ಟಾಚಾರ ಮುಕ್ತ ಜೀವನ ನಮ್ಮ ಸಮಾಜದಲ್ಲಿ ಆಗಬೇಕಾಗಿದ್ದರೆ ಮಹಿಳೆಯರ ಪಾತ್ರ ಮುಖ್ಯ. ಕೈತಟ್ಟಬೇಡಿ, ಜವಾಬ್ದಾರಿ ಬಹಳ ಇದೆ. ಮಹಿಳೆಯರು ಡಿಮಾಂಡ್ ಮಾಡ್ತಾರೆ, ನಮಗೆ ಆ ಚಿನ್ನದ ಆಭರಣ ಬೇಕು, ಈ ಸೀರೆ ಬೇಕು. ಅದನ್ನು ಗಂಡದರು ಗಳಿಸಬೇಕಾಗಿದ್ದರೆ ಭ್ರಷ್ಟಾಚಾರಕ್ಕೆ ಇಳಿಯಲೇಬೇಕು. ಅದರಿಂದ ನೀವು ಗಂಡಂದರಿಗೆ ಮಾಡುವ ಡಿಮಾಂಡು ಕಮ್ಮಿ ಮಾಡಬೇಕು, ಆಗ ಮಾತ್ರ ಭ್ರಷ್ಟಾಚಾರ ಪರಿಹಾರ ಆಗ್ತದೆ. ಅದಕ್ಕಾಗಿ ನಾನು ಹೇಳ್ತಾ ಮಹಿಳೆಯರು ಸಂಕಲ್ಪ ಮಾಡಬೇಕು. ಗಂಡಂದಿರು ಭ್ರಷ್ಟಾಚಾರ ಮಾಡಿ ತಪ್ಪು ರೀತಿಯಿಂದ ಗಳಿಸಿದ ಹಣದಿಂದ ಏನಾದರೂ ಆಭರಣ ಸೀರೆ ತಂದು ಕೊಟ್ಟರೆ ನಾವು ಸ್ವೀಕಾರ ಮಾಡೋದಿಲ್ಲ ಅಂತ ಅದಕ್ಕೆ ಬಹಿಷ್ಕಾರ ಹಾಕಬೇಕು. ಆ ಥರದ ಕ್ರಾಂತಿ ಮಾಡಿದರೆ ಎಲ್ಲ ಸರಿಯಾಗ್ತದೆ. ಆ ದೃಷ್ಟಿಯಿಂದ ಮಹಿಳೆಯರಿಗೂ ಪುರುಷರಿಗೂ ಎಲ್ಲರಿಗೂ ಜವಾಬ್ದಾರಿ ಇದೆ. ಕೃಷ್ಣನು ಹೇಳಿದ ಒಂದು ಭಕ್ತಿ, ಒಂದು ಪ್ರಾಮಾಣಿಕತನ. ದೇವರಲ್ಲಿ ಭಕ್ತಿ, ಪ್ರಾಮಾಣಿಕತನ. ಇದರಿಂದ ನಾವು ಕರ್ತವ್ಯ ಮಾಡಿದರೆ ಅದರಿಂದ ಇಡೀ ನಮ್ಮ ಸಮಾಜ ಪರಿಶುದ್ಧವಾಗ್ತದೆ, ಭಗವಂತನ ಅನುಗ್ರಹ ಆಗ್ತದೆ, ಎಲ್ಲ ರೀತಿಯ ಶಾಂತಿ ಸಮೃದ್ಧಿ ಸಮಾಜದಲ್ಲಿ ಮೂಡ್ತದೆ. ಅಂಥ ಒಂದು ಭಗವದ್ಗೀತೆಯ ಸಂದೇಶ